ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ಬಿನ ಬೀನ ನರ ನಾರಾಯಣ ಗುರು ಚರಿತಾ ಸೇ ಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಇವತ್ತಿನ ದಿನ ಹೇಳು ಹೊರಟ ವಿಚಾರ, ಸ್ವಾಮಿ ನಂಬಿರುವ ಭಕ್ತಾದಿಗಳಿಗೆ ಯಾವ ಥರ ತಮ್ಮ ಹತ್ರ ಕರೆಸ್ಕೋತಾರೆ ಅನ್ನೋದಕ್ಕೆ ಇದು ಒಂದು ಜ್ವಲಂತ ಸಾಕ್ಷಿ. ಇದು ನನ್ನ ಜೀವನದಲ್ಲಿ ಜಸ್ಟ್ 3 ದಿವಸದ ಹಿಂದೆ ನಡೆದಿರ್ತಕ್ಕಂಥ ಘಟನೆ. ಮುಂಬೈಯಿಂದ ಇಬ್ಬರು ಗಂಡ ಹೆಂಡತಿ ಬರ್ತಾರೆ. ಅವರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಇವರಿಬ್ಬರು SSLC ಇಂದಾನೇ ಪ್ರೀತಿಸ್ತಾ ಇರ್ತಾರೆ. ಕ್ಲಾಸ್ಮೇಟ್ ಆಗಿರ್ತಾರೆ ಇವರಿಬ್ಬರು. ಸೊ ಇವರಿಬ್ಬರಿಗೂ ಗೊತ್ತಿರಲ್ಲ, ಒಬ್ರಿಗೊಬ್ರಿಗೂ ಗೊತ್ತೇ ಇರಲ್ಲ. ಇವರು ನನ್ನ ಗಂಡ ಸ್ವಾಮಿ ಸಮರ್ಥರು ಭಕ್ತರು, ನನ್ನ ಹೆಂಡತಿ ಸ್ವಾಮಿ ಸಮರ್ಥರು ಭಕ್ತರು ಅಂತ ಮದುವೆಕ್ಕಿಂತ ಮುಂಚಿತವಾಗಿ ಇವ್ರಿಗೆ ಗೊತ್ತಿರಲ್ಲ. ಒಂದು ದಿವಸ ಸಡನ್ನಾಗಿ ಏನಾಗುತ್ತೆ, ಆ ಹುಡುಗಿ ಅವ್ರಿಗೆ ಒಂದು ಫೋನ್ ಮಾಡ್ತಾರೆ. ಏನಂತ, ಇಲ್ಲ ನಾನು ಮದುವೆ ಅಂತ ಮಾಡಿಕೊಂಡ್ರೆ ನಾನು ಅಕ್ಕಲಕೋಟೆಯಲ್ಲೇ ಮದುವೆ ಮಾಡ್ಕೊಳ್ಳೋದು. ಇವರಿಗೆ, ಈ ಹುಡುಗನಿಗೆ ಎಕ್ದಮ್ ಶಾಕು. ನಾನು ಸ್ವಾಮಿ ಸಮರ್ಥರ ಭಕ್ತ, ಇವಳು ಮಹಾರಾಜರ ಬಗ್ಗೆ ಇದನ್ನು ಮಾತಾಡ್ತಾ ಇದ್ದಾಳೆ ಅಂಥೇಳಿ ಆಕಿ ಅಂದರೆ ಒಂಥರ ಮಿರಾಕಲ್ ಅನಿಸ್ಬಿಡುತ್ತೆ ಅವನಿಗೆ. ಕೊನೆಗೆ ಗೊತ್ತಾಗುತ್ತೆ ಅವರಿಬ್ರಿಗೂ ನಾವಿಬ್ಬರು ಒಂದೇ ಡೋಣಿಯ ಪ್ರಯಾಣಿಕರು ಅಂತ. ಸೊ ಇದು ಈ ಕಾನ್ಸೆಪ್ಟು ಮದುವೆಗಿಂತ ಮುಂಚಿನ. ಮದುವೆ ಆಗುತ್ತೆ. ಮದುವೆ ಆದ ಮೇಲೆ ಇವರಿಬ್ಬರು ಏನು ಮಾಡ್ತಾರೆ, ಮುಂಬೈಯಲ್ಲಿ ಜಾಬ್ ಸರ್ಚ್ ಮಾಡ್ತಾರೆ. ಜಾಬ್ ಸರ್ಚ್ ಮಾಡಿಕೊಂಡು ವಾಪಸ್ಸು ಅಲ್ಲಿ ಏನೋ ಕಾರಣಾಂತರದಿಂದ ಅವರಿಗೆ ಕಷ್ಟ ಆಗುತ್ತೆ. ಬೆಂಗಳೂರಿಗೆ ಬರಬೇಕು ಅಂಥೇಳಿ ಬರ್ತಾರೆ. ಬೆಂಗಳೂರಿಗೆ ಬಂದು 3 ತಿಂಗಳಾಗುತ್ತೆ. ಇಡೀ ಬೆಂಗಳೂರು ಇವರು ಹುಡುಕಿದ್ರು ಕೂಡ ಒಂದೇ ಒಂದು ಸ್ವಾಮಿ ಸಮರ್ಥರ ದೇವಸ್ಥಾನ ಇವರಿಗೆ ಸಿಗಲ್ಲ. ಇದು ನಿಜವಾಗಿಯೂ ಹೇಳಬೇಕು ಅಂತಂದರೆ ಬೆಂಗಳೂರಿಗರ ಒಂದು ದುರ್ಭಾಗ್ಯ ಇದು. ನಿಜವಾಗಿ ನನಗೆ ತುಂಬ ನೋವು ಅನಿಸುತ್ತೆ. ಒಂದೇ ಒಂದು ಸ್ವಾಮಿ ಸಮರ್ಥರ ದೇವಸ್ಥಾನ ಬೆಂಗಳೂರಲ್ಲಿ ಇಲ್ಲ. ನಾನು ಪುಣ್ಯವಂತ ಅನ್ಕೋತೀನಿ. ನನ್ನ ಮನೆಯಲ್ಲಿ ಅವರ ಪಾದುಕೆ ಮತ್ತು ವಿಗ್ರಹ ಇದೆ ಅಂದರೆ ಅದು ಅವರು ನನಗೆ ಕೊಟ್ಟ ಭಿಕ್ಷೆ. ಅವರಿಗೆ ನನ್ನ ದೇಹದಲ್ಲಿ ಇರತಕ್ಕಂತಹ ನರನಾಡಿಗಳಿಂದ ಸಮೇತ ಅವರ ಪಾದಕ್ಕೆ ನಮಸ್ಕರಿಸ್ತೀನಿ. ಬಹುಶಃ ನಮ್ಮ ತಂದೆ ತಾಯಿ ಮಾಡ್ರೆ ಪುಣ್ಯ ಅನ್ಕೋತೀನಿ. ನನ್ನ ಮನೆಯಲ್ಲಿ ಬಂದು ಅವರು ಆಸೀನರಾಗಿದ್ದಾರೆ. ಇದು ಏನಾಗುತ್ತೆ, ಇದು ಇಲ್ಲಿಗೆ ಮುಗಿಯಲ್ಲ. ಇವರಿಗೆ ಸ್ವಾಮಿ ಸಮರ್ಥರ ದರ್ಶನ ಮಾಡಬೇಕು ಅನ್ನೋ ಒಂದು ಹಂಬಲ ತುಂಬ ಅಂದರೆ ತುಂಬ ಆಗುತ್ತೆ. ಹೀಗಿರುವಾಗ ಏನಾಗುತ್ತೆ, ಅವ್ರದ್ದು ಒಬ್ಬ ಸಿಸ್ಟರ್ ಇರ್ತಾರೆ, ಡಾಕ್ಟರ್ ಕೈಯಲ್ಲಿ ಕೆಲಸ ಮಾಡೋದು. ಅವ್ರದ್ದು ಎಫ್ರಾನ್ ಅಂದರೆ ಅವ್ರ ಮೈ ಮೇಲೆ ಬರುವಂಥ ಒಂದು ವೈಟ್ ಕಲರ್ ಬ್ಲೇಸರ್ ಕೋಟ್ ಥರ ಇರುತ್ತೆ. ಅದು ಕಾಲರ್ ಬರ್ನ್ ಆಗೋದು ನೋಡಿ. ಹೆಂಗಿರುತ್ತೆ ಅಂದರೆ, ಇದು ನಾವು ಅಂದ್ಕೊಂಡಿರಲ್ಲ ಇದು ಹಿಂಗೆ ನಡೆಯುತ್ತಾ ಅಂತೇಳಿ. ಅದೇ ಸ್ವಾಮಿಯ ಶಕ್ತಿ ಅಂತಾರೆ. ಇವರು ಆಕಸ್ಮಿಕವಾಗಿ ನನ್ನ ಅಂಗಡಿ ಮುಂದೆನೇ ಪಾಸ್ ಆಗ್ತಾ ಇರ್ತಾರೆ. ನಂದು ಟೇಲರಿಂಗ್ ಅಂಗಡಿ ಇರುತ್ತೆ. ಅವ್ರು ನನ್ನ ಹತ್ರ ಬರ್ತಾರೆ. ಬಂದು ಇದು ರೆಡಿ ಆಗತ್ತಾ ಸರ್ ಅಂತ ಕೇಳ್ತಾರೆ. ಅವರು 1-2 ಶಬ್ದ ಮರಾಠಿಯಲ್ಲಿ ಮಾತಾಡ್ತಾರೆ. ನಾನು ಅವ್ರಿಗೆ ಸಡನ್ನಾಗಿ ಕೇಳ್ತೀನಿ, ನೀವು ಮಹಾರಾಷ್ಟ್ರದವರಾ? ಹೌದು. ಸ್ವಾಮಿ ಸಮರ್ಥರ ಬಗ್ಗೆ ನಿಮ್ಗೆ ಗೊತ್ತಾ? ಹೌದು ಗೊತ್ತು ನನಗೆ. ನಾವಿಬ್ಬರೂ ಗಂಡ ಹೆಂಡತಿ ಪಂಚಪ್ರಾಣ. ನಮಗೆ ಅವ್ರ ಬಗ್ಗೆ ಕೇಳೋದು ಮಾತಾಡೋದು ಅಂತೇಳಿ ಸುಮಾರು 20 ನಿಮಿಷ ಮಾತಾಡ್ತಾರೆ. ಅದಾದಮೇಲೆ ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ನಾನು ನೋಡಿ ನಮ್ಮ ಮನೆಯಲ್ಲಿ ಮಹಾರಾಜರ ವಿಗ್ರಹ ಪಾದುಕೆ ಇದೆ, ನೀವು ಯಾವಾಗಾದರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಸರಿ ಆಯಿತು. ಅವರು ಇದು ಘಟನೆ ನಡೆದು 3 ದಿವಸ ಆದಮೇಲೆ, ಅಂದರೆ ನಿನ್ನೆ ದಿನ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಅಂಗಡಿಗೆ ಬರ್ತಾರೆ. ಸಂತೋಷನ ದಯಮಾಡಿ ಇವತ್ತಿನ ದಿನ ಆ ಒಂದು ಪಾದಕ್ಕೆ ದರ್ಶನ ಮಾಡಿಸಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ತಾರೆ.
ನೋಡಿ, ಮಹಾರಾಜರ ಭಕ್ತಿ ಅಪರಂಪಾರ. ಅವ್ರು ಬಂದ ತಕ್ಷಣ ನನ್ನ ಮಗ ಕರ್ಕೊಂಡು ಬಂದು ಅವರಿಗೆ ಆ ಒಂದು ಆ ಪಾದುಕೆಯ ದರ್ಶನ, ಆ ವಿಗ್ರಹದ ದರ್ಶನ ಮಾಡಿಸಿ, ಆ ಪಾದುಕೆನ ಅವ್ರ ತಲೆ ಮೇಲೆ ಇಟ್ಟು ವಾಪಸ್ಸು ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತಾರೆ, ಅಂಗಡಿಗೆ ಬರ್ತಾರೆ. ಅಂಗಡಿಗೆ ಬಂದು ಅವ್ರ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ಬರುತ್ತೆ. ಸೊ ಅವ್ರಿಗೆ ಹೆಂಗೆ ಅನ್ನಿಸೋಗುತ್ತೆ ಅಂತಂದರೆ, ನನ್ನ ತಂದೆ, ನನ್ನ ಮಹಾರಾಜರು ಇಲ್ಲೇ ನನ್ನ ಪಕ್ಕದಲ್ಲಿದ್ದಾರಲ್ಲ, ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಅವರು. ನೋಡಿ, ಬೆಂಗಳೂರು ಹೊಸದು, ನಮ್ಮ ಏರಿಯಾಗೆ ಬಂದು ಅವ್ರಿಗೆ ಮನೆ ಮಾಡಿ ಕೊಟ್ಟಿರೋರು ಯಾರು? ನಮ್ಮ ಏರಿಯಾದಕ್ಕಿಂತ ನನ್ನ ಮನೆಗೂ ಅಂಗಡಿಗೂ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅವ್ರ ಮನೆ. ಇದು ಯಾವುದು ಇನ್ಸಿಡೆಂಟ್ ಅಲ್ಲ, ಇದು ಪಕ್ಕಾ 24 ಕ್ಯಾರೆಟ್ ಇದು ಇನ್ಸಿಡೆಂಟೇ. ವೀಕ್ಷಕರೇ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಭಕ್ತಿಯಿಂದ, ನಂಬಿಕೆ, ವಿಶ್ವಾಸದಿಂದ ನೀವು ಮಹಾರಾಜರ ಸೇವೆ ಮಾಡಿದ್ದೆ ಆದರೆ ನಿಮ್ಮ ಮನೆ ಕೆಲಸದಾಳಾಗಿ ಅವ್ರು ದುಡಿತಾರೆ. ಇದಕ್ಕೆ ಜೀವಂತ ಜ್ವಲಂತ ಸಾಕ್ಷಿ ನಿಮ್ಮ ಮುಂದೆ ಕುಳಿತಿರ್ತಕ್ಕಂಥ ಈ ಸಂತೋಷ್ ಪತಂಗಿ. ಇಂಥ ಇನ್ಸಿಡೆಂಟ್ಗಳು ಇನ್ನೂ ತುಂಬ ಇದ್ದಾವೆ. ಅವುಗಳನ್ನು ಮತ್ತೆ ನಿಮ್ಮ ಮುಂದೆ ಹೊತ್ತು ತರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.